ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ಕಂಪ್ಯೂಟರ್ ಕ್ಲಾಸ್ನಲ್ಲಿ ಜನರೇಷನ್ ಆಫ್ ಕಂಪ್ಯೂಟರ್ ಬಗ್ಗೆ ಅಧ್ಯಯನ ಮಾಡೋಣ. ಕಂಪ್ಯೂಟರ್ ನೆರೆದು ಬಂದ ದಾರಿ ಮತ್ತು ಅವುಗಳ ಕಾರ್ಯವೇನು ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ನಾವು ಅಧ್ಯಯನ ಮಾಡೋಣ. ಜನರೇಷನ್ ಆಫ್ ಕಂಪ್ಯೂಟರ್, ಕಂಪ್ಯೂಟರ್ನ ಪೀಳಿಗೆಗಳು. ನಾವು ಪ್ರಮುಖವಾಗಿ 5 ಜನರೇಷನ್ಗಳನ್ನು ನಾವು ಕಾಣುತ್ತೇವೆ. ಅವುಗಳನ್ನ ಯಾವ್ಯಾವ ಪ್ರಮುಖವಾಗಿ ನಾವು ಕಾಣ್ತೀವಿ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಜನರೇಷನ್ ಕಂಪ್ಯೂಟರ್ 1940ರಿಂದ 1950ರಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಯಿತು. ಅದೇ ರೀತಿಯಾಗಿ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ 1950 1960. ಥರ್ಡ್ ಜನರೇಷನ್ ಕಂಪ್ಯೂಟರ್ 1960 19ರಿಂದ 70. ಅದೇ ರೀತಿಯಾಗಿ ನಾಲ್ಕನೇ ಜನರೇಷನ್ ಆಫ್ ಕಂಪ್ಯೂಟರ್ 1970ರಿಂದ ಪ್ರೆಸೆಂಟ್ವರೆಗೆ ನೋಡ್ತೀವಿ. ಇನ್ನು ಲಾಸ್ಟ್ ಒನ್ ಫಿಫ್ತ್ ಜನರೇಷನ್ ಕಂಪ್ಯೂಟರ್ ಪ್ರೆಸೆಂಟ್ ಆ್ಯಂಡ್ ಟು ಜನರೇಷನ್ ಕಂಪ್ಯೂಟರ್ ಪ್ರೆಸೆಂಟ್ ಟು ಫ್ಯೂಚರ್ ಅಂತ ನೋಡ್ತೀವಿ. ಇದಿಷ್ಟು ಪ್ರಮುಖವಾಗಿ 5 ಜನರೇಷನ್ ನಡೆದು ಬಂದಿರುವಂಥ ನಾವು ಕಂಪ್ಯೂಟರ್ ವಾಗಿದೆ. ಇದಿಷ್ಟು 5 ಪ್ರಮುಖವಾಗಿ ನಾವು ಜನರೇಷನ್ ಆಫ್ ಕಂಪ್ಯೂಟರ್ಗಳನ್ನ ನಾವು ನೋಡ್ಬೋದು. ಇದ್ರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಜನರೇಷನ್ ವ್ಯಾಕ್ಯೂಮ್ ಟ್ಯೂಬ್ಗಳಿಂದ ಬಳಸ್ಕೊಂಡು ನಾವು ನಿರ್ಮಾಣ ಮಾಡಲಾಗ್ತದೆ. ವಿದ್ಯಾರ್ಥಿಗಳೇ, ಫಸ್ಟ್ ಜನರೇಷನ್ ಕಂಪ್ಯೂಟರ್ ಒಳಗ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಸ್ಕೊಂಡು ಅಭಿವೃದ್ಧಿಪಡಿಸಲಾಯಿತು. ಈ ಮೆಮೊರಿಗಾಗಿ ಮ್ಯಾಗ್ನೆಟಿಕ್ ಡ್ರಮ್ಗಳು ಬಳಸಲಾಗುತ್ತದೆ. ಆದ್ದರಿಂದ ಇದನ್ನು ಸಂಪೂರ್ಣ ಕೊಠಡಿಯಿಂದ ಬೇಕಾಗುತ್ತದೆ. ವಿದ್ಯಾರ್ಥಿಗಳೇ, ಈ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಒಳಗ ಮ್ಯಾಗ್ನೆಟಿಕ್ ಡ್ರಮ್ಗಳನ್ನಂತ ಬಳಸಲಾಗುತ್ತದೆ. ಅದಕ್ಕಂತೆ ಸಪ್ರೇಟ್ ಆಗಿ ಇದನ್ನ ರೂಮಿನ ವ್ಯವಸ್ಥೆ ಮಾಡಲಾಗ್ತಿತ್ತು. ಇದು ಹೆಚ್ಚಿನ ವಿದ್ಯುತ್ ಶಕ್ತಿ ವೆಚ್ಚವಾಗ್ತಿತ್ತು. ಆದ್ರಿಂದ ಇದು ಸಾಮಾನ್ಯ ಜನರಿಗೆ ಬಳಸುವಂತ ಕಂಪ್ಯೂಟರ್ ಆಗಲಿಲ್ಲ ವಿದ್ಯಾರ್ಥಿಗೆ. ಹಾಗೆ ಇದನ್ನ ಕ್ಷಣಿಕವಾಗಿ ಕಂಪ್ಯೂಟರ್ಗಳ ಬಳಸಲಾಗುತ್ತದೆ. ಇನ್ನ ಈ ಫಸ್ಟ್ ಜನರೇಷನ್ ಕಂಪ್ಯೂಟರ್ ತುಂಬಾ ದುಬಾರಿ ಆಗಿದೆ ಎಂದು ನೋಡಬಹುದು. ಇದಕ್ಕೆ ಇನ್ಪುಟ್, ಔಟ್ಪುಟ್ ಮತ್ತು ಪೇಪರ್ ಟೇಪ್ ಅನ್ನು ಪ್ರಿಂಟ್ ಔಟ್ ಇದಕ್ಕೆ ಬಳಸಲಾಗುತ್ತದೆ. ಇದಕ್ಕೆ ಏನು ಉಪಯೋಗಿಸ್ತಾರಪ್ಪ ಅಂದ್ರೆ ಇನ್ಪುಟ್ ಆಗಿರ್ಬೋದು, ಔಟ್ಪುಟ್ ಆಗಿರ್ಬೋದು, ಪ್ರಿಂಟ್ ಔಟ್ ಆಗಿರ್ಬೋದು, ಇದಕ್ಕೆ ಬಳಸಲಾಗುತ್ತಿದೆ ಎಂದು ಹೇಳಬಹುದು. ಇನ್ನು ಅದೇ ರೀತಿಯಾಗಿ ಮೊದಲನೇ ತಲೆಮಾರಿನ ಕಂಪ್ಯೂಟರ್ಗಳಿಗೆ UNIVAC, ENIAC ಇದಕ್ಕೆ ಉದಾಹರಣೆಗಳು ನಾವು ನೋಡ್ಬೋದು. ಇನ್ನು ಅದೇ ರೀತಿಯಾಗಿ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್, ಎರಡನೇ ತಲೆಮಾರಿನ ಕಂಪ್ಯೂಟರ್ಗೆ ವ್ಯಾಕ್ಯೂಮ್ ಟ್ಯೂಬ್ ಬದಲಾಗಿ ಟ್ರಾನ್ಸಿಸ್ಟರ್ಗಳು ತಯಾರಿಸಲಾಗುತ್ತದೆ. ನಾವು ಮೊದಲನೇ ತಲೆಮಾರಿನ ಕಂಪ್ಯೂಟರ್ಗೂ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಸಿಕೊಂಡು ತಯಾರಿಸಲಾಗುತ್ತಿತ್ತು. ಆದರೆ ಇಲ್ಲಿ ಎರಡನೇ ಕಂಪ್ಯೂಟರ್ ಒಳಗ ವ್ಯಾಕ್ಯೂಮ್ ಟ್ಯೂಬ್ ಬದಲಾಗಿ ಟ್ರಾನ್ಸಿಸ್ಟರ್ಗಳನ್ನ ತಯಾರಿಸಲಾಗುತ್ತಿತ್ತು ಎಂದು ಹೇಳಬಹುದು. ಮೊದಲನೇ ಪೀಳಿಗೆ ಪೂರ್ವವರ್ತಿಗಳಿಗಿಂತ ಚಿಕ್ಕವಾಗಿ ಅಗ್ಗದ ರೂಪವಾಗಿ ವೇಗದ ಶಕ್ತಿ ಸಾಮರ್ಥ್ಯ ಹೊಂದಿದೆ.
ನಾವು ಫಸ್ಟ್ ಜನರೇಷನ್ ಕಂಪ್ಯೂಟರ್ ಹೋಲಿಸಿದಾಗ ಇದು ಅತ್ಯಂತ ಚಿಕ್ಕದಾಗಿ ನೋಡ್ಬೋದು. ಇದನ್ನು ದುಬಾರು ಆಗಿರದೆ ಅಗ್ಗವಾಗಿ ಅಂದ್ರೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಸಿಗುವಂತ ಕಂಪ್ಯೂಟರ್ ಆಗಿತ್ತು ಮತ್ತು ಇದು ವೇಗದ ಶಕ್ತಿಯನ್ನು ಸಾಮರ್ಥ್ಯವನ್ನು ಹೊಂದಿದ್ದು ಎಂದು ಹೇಳಬಹುದು. ಇದಕ್ಕೂ ಕೂಡ ನಾವು ಇನ್ಪುಟ್ ಔಟ್ಪುಟ್ ಈ ಸಾಧನಗಳನ್ನ ಬಳಸಿಕೊಂಡು ಉಪಯೋಗಿಸಬಹುದು ವಿದ್ಯಾರ್ಥಿಗಳಿಗೆ. ಎರಡನೇ ಕಂಪ್ಯೂಟರ್ ಪೀಳಿಗೆಗೆ ಬಳಸಬಹುದಂತ ಲ್ಯಾಂಗ್ವೇಜ್ ಯಾವುದಪ್ಪ ಅಂದ್ರೆ ಅಸೆಂಬ್ಲಿ ಭಾಷೆಗಳು ಬಳಸಲಾಗುತ್ತಿತ್ತು. ಕೇಳ್ತಾರೆ ವಿದ್ಯಾರ್ಥಿಗಳಿಗೆ ಸೀಟ್ ಒಳಗ ಎರಡನೇ ಕಂಪ್ಯೂಟರ್ ಪೀಳಿಗೆಯಲ್ಲಿ ಬಳಸಬಹುದಂತ ಲ್ಯಾಂಗ್ವೇಜ್ ಯಾವುದು ಎಂದರೆ ಅದು ಅಸೆಂಬ್ಲಿ ಲ್ಯಾಂಗ್ವೇಜ್ ಎಂದು ಕರೆಯಬಹುದು. ಎರಡನೇ ಪೀಳಿಗೆ ಕಂಪ್ಯೂಟರ್ನಲ್ಲಿ ಉದಾಹರಣೆ ಯಾವ್ಯಾವು ಎಂದರೆ FORTRAN ಮತ್ತು ಪ್ರೋಗ್ರಾಮಿಂಗ್ ಭಾಷೆಗಳೇ ಉದಾಹರಣೆ ಆಗಿವೆ ಎಂದು ಹೇಳಬಹುದು. ಇನ್ನು ಕಂಪ್ಯೂಟರ್ನ ಮೂರನೇ ಪೀಳಿಗೆ ಕಂಪ್ಯೂಟರ್ ಪೀಳಿಗೆ ಇಂಟಗ್ರೇಟೆಡ್ ಸರ್ಕ್ಯೂಟ್ ಉಪಯೋಗಿಸಿಕೊಂಡು ಅಭಿವೃದ್ಧಿಪಡಿಸಲಾಗುತ್ತಿತ್ತು. ಹೌದು ವಿದ್ಯಾರ್ಥಿಗಳೇ, ಮೂರನೇ ಜನರೇಷನ್ ಕಂಪ್ಯೂಟರ್ನಲ್ಲಿ ನಾವು ಇಂಟಗ್ರೇಟೆಡ್ ಸರ್ಕ್ಯೂಟ್ ಉಪಯೋಗಿಸಿಕೊಂಡು ಅಭಿವೃದ್ಧಿಪಡಿಸಲಾಯಿತು ಮೂರನೇ ಕಂಪ್ಯೂಟರ್. ಪ್ರಿಂಟ್ಔಟ್ ಮತ್ತು ಪಂಚ್ ಕಾರ್ಯಗಳ ಬದಲಿಗೆ ಕೀಬೋರ್ಡ್ ಮತ್ತು ಮಾನಿಟರ್ಗಳನ್ನು ಉಪಯೋಗಿಸಲಾಗುತ್ತಿದ್ದು. ಇಲ್ಲೂ ಕೂಡ ಮೂರನೇ ಕಂಪ್ಯೂಟರ್ನಲ್ಲಿ ನಾವು ಯಾವುದಕ್ಕೆ ಉಪಯೋಗಿಸ್ತೇವೆ ಅಂದರೆ ಔಟ್ಪುಟ್ ಆಗಿರ್ಬೋದು, ಪಂಚ್ ಕಾರ್ಡ್ ಆಗಿರ್ಬೋದು, ಇದರ ಬದಲಾಗಿ ಕೀಬೋರ್ಡ್ ಮತ್ತು ಮಾನಿಟರ್ಗಳನ್ನ ಉಪಯೋಗಿಸ್ತೇವೆ. ಫಸ್ಟ್ ಮತ್ತು ಸೆಕೆಂಡ್ ಜನರೇಷನ್ನಲ್ಲಿ ನಾವು ಔಟ್ಪುಟ್ ಇನ್ಪುಟ್ ನೋಡಿದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ಅದರ ಬದಲಾಗಿ ಇಲ್ಲಿ ಮಾನಿಟರ್ ಮತ್ತು ಕೀಬೋರ್ಡ್ಗಳನ್ನ ಅಥವಾ ಕಿಲಿಮಿನಿಗಳನ್ನ ಉಪಯೋಗಿಸಲಾಗುತ್ತಿತ್ತು. ಕಂಪ್ಯೂಟರ್ ಪ್ರೋಗ್ರಾಮ್ಗಳಿಗೆ ಒಂದೇ ಸಮಯದಲ್ಲಿ ವಿಭಿನ್ನ ಕೆಲಸಗಳನ್ನು ಮಾಡಬಹುದಾಗಿದೆ. ಮೊದಲನೇ ಕಂಪ್ಯೂಟರ್ ಮತ್ತು ಎರಡನೇ ಕಂಪ್ಯೂಟರ್ ಪೀಳಿಗೆಯ ಹೋಲಿಸಿದಾಗ ಇದು ಅತ್ಯಂತ ಶಕ್ತಿಶಾಲಿ ಕಂಪ್ಯೂಟರ್ ಎಂದು ಕರೆಯಬಹುದು ವಿದ್ಯಾರ್ಥಿಗಳಿಗೆ. ಇದು ಏಕಕಾಲದಲ್ಲಿ ವಿಭಿನ್ನ ಅಪ್ಲಿಕೇಶನ್ ನಾವು ಬಳಸಬಹುದಾಗಿದೆ ವಿದ್ಯಾರ್ಥಿಗಳಿಗೆ. ಮೂರನೇ ಕಂಪ್ಯೂಟರ್ ತಲೆಮಾರಿನ ಇನ್ಫಾರ್ಮೇಶನ್ ಸ್ಟೋರ್ ಮಾಡಲು ಬಳಸಲಾಗುತ್ತಿತ್ತು. ವಿದ್ಯಾರ್ಥಿಗಳೇ, ಮೂರನೇ ಜನರೇಷನ್ ಕಂಪ್ಯೂಟರ್ನಲ್ಲಿ ಯಾವುದಕ್ಕೂ ಬಳಸಲಾಗುತ್ತಿದೆ ಅಂದರೆ ಇನ್ಫಾರ್ಮೇಶನ್ ಪ್ರೋಗ್ರಾಮ್ ಸ್ಟೋರ್ ಮಾಡಲು ನಾವು ಬಳಸಲಾಗುತ್ತಿದೆ ವಿದ್ಯಾರ್ಥಿಗಳೇ. ಇನ್ನು ಅದೇ ರೀತಿಯಾಗಿ ನೆಕ್ಸ್ಟ್ ಇಲ್ಲಿ ಬಳಸಬಹುದಾದ ಪ್ರೋಗ್ರಾಮಿಂಗ್ ಭಾಷೆ ಯಾವುದು ಇತ್ತು ಅಂದ್ರೆ ಬೇಸಿಕ್ ಆಗಿದೆ. ನಾವು ಎರಡನೇ ತಲೆಮಾರಿನ ಕಂಪ್ಯೂಟರ್ನಲ್ಲಿ ಬಳಸಬಹುದಾದಂಥ ಲ್ಯಾಂಗ್ವೇಜ್ ಯಾವುದು ನೋಡಿರ್ತೀವಿ, ಅಸೆಂಬ್ಲಿ ಲ್ಯಾಂಗ್ವೇಜ್. ಅದೇ ರೀತಿಯಾಗಿ ಇಲ್ಲಿ ಕೂಡ ನಾವು ಮೂರನೇ ತಲೆಮಾರಿನ ಕಂಪ್ಯೂಟರ್ನಲ್ಲಿ ನಾವು ಬೇಸಿಕ್ ಎನ್ನುವಂಥ ಲ್ಯಾಂಗ್ವೇಜ್ ನೋಡ್ತೀವಿ ವಿದ್ಯಾರ್ಥಿಗಳಿಗೆ. ಮೂರನೇ ಪೀಳಿಗೆಯಲ್ಲಿ ಮಿನಿ ಕಂಪ್ಯೂಟರ್ ಪರಿಚಯ ಮಾಡಲಾಯಿತು. ಮೂರನೇ ಜನರೇಷನ್ ಕಂಪ್ಯೂಟರ್ನಲ್ಲಿ ನಾವು ಮಿನಿ ಕಂಪ್ಯೂಟರ್ಗಳನ್ನು ಕಾಣಬಹುದು ಎಂದು ಹೇಳಬಹುದು. ಮೂರನೇ ಪೀಳಿಗೆಯಲ್ಲಿ ನಾವು ಕೀಬೋರ್ಡ್, ಮಾನಿಟರ್, ಪ್ರಿಂಟರ್, ಮ್ಯಾಗ್ನೆಟಿಕ್ ಟೇಪ್ ಗಳನ್ನು ಬಳಸಲಾಗುತ್ತದೆ ಎಂದು ಹೇಳಬಹುದು. ಇನ್ನು ಪೋಸ್ಟ್ ಜನರೇಷನ್
1972ರಿಂದ 2010ರವರೆಗೆ ನಾವು 4ನೇ ಪೀಳಿಗೆ ಕಂಪ್ಯೂಟರ್ ಎಂದು ಕರೆಯಬಹುದು. ವಿದ್ಯಾರ್ಥಿಗೆ 4ನೇ ತಲೆಮಾರಿನ ಕಂಪ್ಯೂಟರ್ 1972 ಎಂದರೆ ಪರವಾಗಿಲ್ಲ, 2010 ಎಂದರೆ ಪರವಾಗಿಲ್ಲ. ಈ ಅವಧಿಗೆ ನಾವು 4ನೇ ಪೀಳಿಗೆ ಕಂಪ್ಯೂಟರ್ ಎಂದು ಕರೆಯುತ್ತೇವೆ. ಯಾವುದನ್ನು ಉಪಯೋಗಿಸಿಕೊಂಡು 4ನೇ ಜನರೇಷನ್ ಕಂಪ್ಯೂಟರ್ ಅಭಿವೃದ್ಧಿಪಡಿಸಲಾಗಿತ್ತು ಎಂದರೆ ಮೈಕ್ರೋ ಪ್ರೊಸೆಸರ್. ಮೊದಲನೇ ತಲೆಮಾರಿನ ಇಡೀ ಕೋಣೆಯನ್ನು ತುಂಬಿದ್ದನ್ನು ಈಗ ಹಂಗೆ ಹೊಂದಿಕೊಳ್ಳುತ್ತದೆ. ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ನಲ್ಲಿ ನಾವು ಪ್ರತ್ಯೇಕವಾಗಿ ಒಂದು ಕೋಣೆಯನ್ನು ನೋಡ್ಬೋದಿತ್ತು. ಆದರೆ ಇಲ್ಲಿ 4ನೇ ಜನರೇಷನ್ ಕಂಪ್ಯೂಟರ್ನಲ್ಲಿ ನಾವು ಕೇವಲ ಕೈ ಮೂಲಕ ನಾವು ಕೈಯಾಗಿ ಇಟ್ಕೋಬಹುದು, ಅಥವಾ ಮೊದಲನೇ ಜನರೇಷನ್ ಕಂಪ್ಯೂಟರ್ನಲ್ಲಿ ನಾವು ಒಂದು ಕೋಣೆಯಲ್ಲಿ ಕಂಪ್ಯೂಟರ್ಗಳನ್ನ ನೋಡ್ಬೋದಿತ್ತು. ಆದರೆ ಈ 4ನೇ ಜನರೇಷನ್ ಕಂಪ್ಯೂಟರ್ನಲ್ಲಿ ನಾವು ಚಿಕ್ಕದಾಗಿ ಅಥವಾ ಕೈ ಇಲ್ಲಿ ಇದರ ಅಭಿವೃದ್ಧಿ ಯಾವುದಪ್ಪ 1970ರಿಂದ ಪ್ರೆಸೆಂಟ್ವರೆಗೂ ಈಗೂ ಕೂಡ ನಾವು ಉಪಯೋಗಿಸುವಂಥ ಜನರೇಷನ್ ಕಂಪ್ಯೂಟರ್ ಯಾವುದಪ್ಪ ಅಂದ್ರೆ 4ನೇ ಜನರೇಷನ್ ಆಗಿದೆ ವಿದ್ಯಾರ್ಥಿಗಳು. ಅದಕ್ಕಾಗಿ ನಾವು ಇನ್ನು ಉಪಯೋಗಿಸುವಂಥ ಲ್ಯಾಪ್ಟಾಪ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಇವೆಲ್ಲ 4ನೇ ಜನರೇಷನ್ ಕಂಪ್ಯೂಟರ್ನಲ್ಲಿ ಬರುವಂಥ ಕಂಪ್ಯೂಟರ್ಗಳಾಗಿವೆ ವಿದ್ಯಾರ್ಥಿಗಳೇ. ಮಲ್ಟಿ ಪ್ರೊಸೆಸಿಂಗ್, ಮಲ್ಟಿ ಪ್ರೋಗ್ರಾಮ್ ಟೆಕ್ನಾಲಜಿಗಳ ಪರಿಚಯವಾದವು. ಇನ್ನು ಕಂಪ್ಯೂಟರ್ 4ನೇ ಪೀಳಿಗೆಯಲ್ಲಿ ನಾವು ಮೂರು ವಿಧದ ಪ್ರೋಗ್ರಾಮಿಂಗ್ ಭಾಷೆಗಳನ್ನ 4ನೇ ಜನರೇಷನ್ ಕಂಪ್ಯೂಟರ್ನಲ್ಲಿ ನಾವು ಯಾವುದನ್ನು ಪರಿಚಯವಾಗ್ತವೆ ಅಂದರೆ ಮಲ್ಟಿ ಪ್ರೊಸೆಸಿಂಗ್ ಮತ್ತು ಮಲ್ಟಿ ಪ್ರೋಗ್ರಾಮಿಂಗ್ ಟೆಕ್ನಾಲಜಿಗಳು ಪರಿಚಯವಾದವು ಎಂದು ಹೇಳಬಹುದು. ಇದರಲ್ಲೂ ಕೂಡ ಇನ್ಪುಟ್, ಔಟ್ಪುಟ್, ಪ್ರಿಂಟರ್, ಕೀಬೋರ್ಡ್ ಉಪಯೋಗಿಸಿಕೊಂಡು ನಾವು 4ನೇ ಜನರೇಷನ್ ಕಂಪ್ಯೂಟರ್ನಲ್ಲಿ ನಾವು ನೋಡ್ಬೋದು. ಇನ್ ಲಾಸ್ಟ್ ಒನ್ 5th ಜನರೇಷನ್ ಆಫ್ ಕಂಪ್ಯೂಟರ್. ಇದು ಪ್ರೆಸೆಂಟ್ ಟು ಫ್ಯೂಚರ್. ಇಲ್ಲಿಂದ ಇವತ್ತಿನವರೆಗೂ ನಾವು ಉಪಯೋಗಿಸುವಂಥ ಕಂಪ್ಯೂಟರ್ಗಳು ಕೂಡ 5ನೇ ಜನರೇಷನ್ ಕಂಪ್ಯೂಟರ್ ಆಗಲಾಗಿವೆ. ಕೀಬೋರ್ಡ್, ಲ್ಯಾಪ್ಟಾಪ್, ಟ್ಯಾಬ್, OS ಇವೆಲ್ಲ 8ನೇ ಜನರೇಷನ್ ಇವೆಲ್ಲ ಉಪಯೋಗಿಸುವಂಥ ಕಂಪ್ಯೂಟರ್ ಎಂದು ಹೇಳಬಹುದು. ಬರುವಂಥ ಕಂಪ್ಯೂಟರ್ ಯಾವುದು ಅಂದರೆ 5th ಜನರೇಷನ್ ಆಫ್ ಕಂಪ್ಯೂಟರ್. ನಾವು ಇಂದಿಗೂ ಬಳಸಬಹುದಾದ ಕಂಪ್ಯೂಟರ್ಗಳು, ಲ್ಯಾಪ್ಟಾಪ್ಗಳು, ಫೋನ್ ಮುಂತಾದ ವಸ್ತುಗಳನ್ನು ನಾವು 5th ಜನರೇಷನ್ ಒಳಗೆ ಬರುವಂಥ ಕಂಪ್ಯೂಟರ್ಗಳಾಗಿವೆ. ಇದನ್ನು AI ಗಳಿಂದ ಉಪಯೋಗಿಸಿಕೊಂಡು ಅಭಿವೃದ್ಧಿಪಡಿಸಲಾಗಿದೆ ಎಂದು ಹೇಳಬಹುದು. AI ಎಂದರೇನು? ಇಂಟೆಲಿಜೆನ್ಸ್ ಅಂತೂ ಕರಿತೇವೆ. AI ಎಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂದು ಕರೆಯುತ್ತೇವೆ. ಈಗ ನೀವು ಸಾಮಾನ್ಯವಾಗಿ ನೋಡ್ಬೋದು ವಿದ್ಯಾರ್ಥಿಗಳೇ, ಮೊಬೈಲ್ನಲ್ಲಿ ಒಂದು ರಿಂಗ್ ಶೇಪ್ ಕಾಣುತ್ತೆ. ಆ ರಿಂಗ್ ಶೇಪ್ ಅದೇ AI ಎಂದು ಕರಿತೇವೆ. ಮೆಟಾ AI.
AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿದೆ. ಇದು ಕ್ಷಣ ವೇಗದಲ್ಲಿ ಮಾಹಿತಿಯನ್ನು ಒದಗಿಸಿಕೊಡುವಂತ ಕಂಪ್ಯೂಟರ್ಗಳಾಗಿವೆ ಎಂದು ಹೇಳಬಹುದು. ಇದು ಕೂಡ ಮುಂದುವರಿಯಬಹುದು ಎಂದು ಹೇಳಬಹುದು. ಅದಕ್ಕಾಗಿ ನಾವು ಪ್ರೆಸೆಂಟ್ ಟು ಫ್ಯೂಚರ್ ಎಂದು ಕರಿತೀವಿ. ಇನ್ನ 5th ಜನರೇಷನ್ ಆಫ್ ಕಂಪ್ಯೂಟರ್ನಲ್ಲಿ ನಾವು AI ವಾಯ್ಸ್ ರೆಕಗ್ನಿಷನ್ ಎಂಟರ್ಟೈನ್ಮೆಂಟ್ ಅಪ್ಲಿಕೇಶನ್ಗಳನ್ನ ನಾವು ಕಾಣಬಹುದು ವಿದ್ಯಾರ್ಥಿಗಳು. ಇದಿಷ್ಟು ಜನರೇಷನ್ ಆಫ್ ಕಂಪ್ಯೂಟರ್ ಬಗ್ಗೆ ತಿಳಿದುಕೊಂಡಿವಿ. ಇನ್ನು ಅದರ ಜೊತೆಗೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಅಧ್ಯಯನ ಮಾಡೋಣ.